ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನು ನಿಮ್ಗೋಸ್ಕರ ಇವತ್ತು ಚಿಕನ್ ಹರಿಯಾಲಿ ಕಬಾಬ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಸೊ ಇವಾಗ ನಾನು 1 kg ಅಷ್ಟು ಲೆಗ್ ಪೀಸ್ ನಾನು ತಗೊಂಡಿದ್ದೀನಿ. ಇದನ್ನ ಲೆಗ್ ಪೀಸ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಇಲ್ಲಿ ಲೆಗ್ ಪೀಸ್ ನ ನೀಟಾಗಿ ವಾಶ್ ಮಾಡಿ ಇಲ್ಲಿ ತಗೊಂಡಿದ್ದೀನಿ. ಸೊ ಈಗ ನಾನು ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ಕೊಂಡಿದ್ದೀನಿ. ಮತ್ತೆ 1 ಕಪ್ ಅಷ್ಟು ಗಟ್ಟಿ ಮೊಸರು ಯೋಗರ್ಟ್ ಏನಿರುತ್ತೆ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಈ ಮೂರನ್ನು ಕಂಪ್ಲೀಟ್ ಆಗಿ ಆಡ್ ಮಾಡ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನ ಸ್ವಲ್ಪ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಿ. ನಾನಿಲ್ಲಿ ಉಪ್ಪು, ಅರಿಶಿನ ಮತ್ತೆ ಮೊಸರನ್ನ ತಗೊಂಡಿದ್ದೀನಿ. ನಾನು ಇಲ್ಲಿ ಲೆಮನ್ ಆಡ್ ಮಾಡ್ತಾ ಇಲ್ಲ. ಫಸ್ಟ್ ನೀವು ಲೆಮನ್ ಆಡ್ ಮಾಡಿದ್ರೆ ಚಿಕನ್ ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ಫಸ್ಟ್ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನಾನು ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೂ ಬೆಳ್ಳುಳ್ಳಿ, ಶುಂಠಿ ಮತ್ತೆ ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಟಿರೋದನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇಷ್ಟನ್ನು ನಾವೇನ್ ಮಾಡ್ಬೇಕಾಗತ್ತೆ, ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಲ್ಲ ಏನೇನ್ ಆಡ್ ಮಾಡ್ಕೊಂಡೆ ಅಂತ. ಸೊ ಅದೆಲ್ಲನ ರುಬ್ಕೊಂಡು ನಾನು ಇವಾಗ ಏನ್ ಮ್ಯಾರಿನೇಟ್ ಮಾಡಿದ್ನಲ್ಲ ಆ ಚಿಕನ್ಗೆ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹೋಟೆಲಲ್ಲೆಲ್ಲ ಸ್ವಲ್ಪ ಕಲರ್ ಆಡ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಯಾವುದೇ ರೀತಿಯಾದ ಕಲರ್ನ ಆಡ್ ಮಾಡಿಲ್ಲ. ನೀವು ಯಾವುದೇ ಪಾಲಕ್ ಸೊಪ್ಪನ್ನ ನೀವು ಕುಕ್ ಮಾಡಿ ಗ್ರೈಂಡ್ ಮಾಡಿದ್ರೆ ಸಾಕು, ಈ ರೀತಿಯಾದ ಕಲರ್ ಬರುತ್ತೆ. ಆಲ್ಮೋಸ್ಟ್ ನೀವು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಗ್ರೀನ್ ಐಟಮ್ಸ್ ನ ತಗೊಂಡಿರೋದ್ರಿಂದ ಯಾವುದೇ ಕಲರ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮಿಕ್ಸ್ ಮಾಡುವಾಗಲೇ ಅದು ಒಳಗಡೆ ಎಲ್ಲ ಸ್ವಲ್ಪ ನೀವು ಲೆಗ್ ಯೂಸ್ ಮಾಡೋದಾದ್ರೆ ಲೆಗ್ ಮೇಲೆ ಸ್ವಲ್ಪ ಲೈನ್ ಹಾಕ್ಸಿರ್ಬೇಕಾಗುತ್ತೆ. ಸೊ ಆ ಲೈನ್ಗೆಲ್ಲ ಕಂಪ್ಲೀಟ್ ಆಗಿ ನೀವು ಆಡ್ ಮಾಡ್ತಾ ಹೋಗ್ಬೋದು ಮಸಾಲಾನ. ಸೊ ಇಲ್ಲಿ ನಾನು 1 ಬೌಲ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಒಂದು 1/2 ಬೌಲ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಓಕೆನಾ. ನಾನು ಸ್ವಲ್ಪ ಈಗ ಹಾಕಿ ನೋಡ್ತಾ ಇದ್ದೀನಿ ಬೇಕಾಗುತ್ತಾ ಅಂತ. ನಾನು ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ತಿರ್ಗಾ ಆಡ್ ಮಾಡ್ಕೊತೀನಿ. ಮತ್ತೆ ನಾನಿಲ್ಲಿ 1 ಮೊಟ್ಟೆನ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ 3 ಆಡ್ ಮಾಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ನಿಮ್ಗೆ ನಾರ್ಮಲ್ ಕಬಾಬಿಗಾದ್ರೆ ಗ್ರೀನ್ ಚಟ್ನಿ ಎಲ್ಲ ಯೂಸ್ ಮಾಡ್ತಾರೆ ಕೆಲವೊಬ್ರು. ಇದಕ್ಕೆ ನೀವು ಚಟ್ನಿನೇ ಬೇಕಾಗಲ್ಲ, ಯಾಕಂದ್ರೆ ಇದೇ ಆ ಫ್ಲೇವರ್ ಕೊಡ್ತಾ ಇರುತ್ತೆ ನಿಮ್ಗೆ. ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನನಗೆ ಸ್ವಲ್ಪ ಸಾಲ್ಟ್ ಬೇಕು ಅನ್ಸ್ತು. ಸೊ ನಾನೀಗ ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಒಂದು ಲೆಮನ್ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇನೆ ಲಾಸ್ಟ್ ಅಲ್ಲಿ ಲೆಮನ್ ಆಡ್ ಮಾಡ್ಕೊಳ್ಳಿ. ಮತ್ತೆ ನಾನಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದು 1/2 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿಯಾದ ಖಾರದ ಪುಡಿ ನಾನು ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಆಲ್ರೆಡಿ ಚಿಲ್ಲಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಆ ಮಸಾಲ ಏನ್ ಗ್ರೈಂಡ್ ಮಾಡಿ ಹಾಕಿರ್ತೀರಲ್ಲ ಅದು ಸ್ವಲ್ಪ ಹೊತ್ತು ಆದ್ಮೇಲೆ ನೀರ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಾನು ಹಾಕೊಂಡಿರ್ಲಿಲ್ಲ, ನನಗೆ ನೆಕ್ಸ್ಟ್ ಬೇಕು ಅನ್ಸ್ತು ಅದಕ್ಕೆ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನ ನಾನು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ನಾನಿವಾಗ ಅದನ್ನ ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಆಯಿಲ್ ನ ಹೀಟ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಆಯಿಲ್ ಅಲ್ಲೂ ಸ್ವಲ್ಪ ಹೀಟ್ ಆದ್ಮೇಲೆ ನಾನೀಗ ಏನ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಹರಿಯಾಲಿ ಕಬಾಬ್ನ ಅದನ್ನ ನಾನು ಒಂದೊಂದನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ನೋಡೋದ್ರಲ್ಲ ಯಾವ ರೀತಿಯಾಗಿ ಚಿಕನ್ ಹರಿಯಾಲಿ ಕಬಾಬ್ನ ಮಾಡೋದು ಅಂತ. ನೀವು ಕಬಾಬ್ ಅಂದ್ರೆ ಚಿಕ್ಕ ಪೀಸಲ್ಲೂ ಕೂಡ ಮಾಡ್ಕೋಬಹುದು, ಈ ತರ ಲೆಗ್ಗಲ್ಲಿ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.